ಬಜರಂಗ್ ದಳದ ಕಾರ್ಯಕರ್ತರ ದಾಳಿ, ಅಕ್ರಮವಾಗಿ ಸಾಗಿಸುತ್ತಿದ್ದ 2 ಜಾನುವಾರುಗಳ ರಕ್ಷಣೆ. ಯಾವುದೇ ದಾಖಲೆಗಳು ಇಲ್ಲದೆ ಅಕ್ರಮವಾಗಿ ವಾಹನದಲ್ಲಿ ಸಾಗಿಸುತ್ತಿದ್ದ 2 ಜಾನುವಾರುಗಳನ್ನು ಬಜರಂಗ್ ದಳದ ಕಾರ್ಯಕರ್ತರು ರಕ್ಷಣೆ ಮಾಡಿದ ಪ್ರಸಂಗ ಬೀದರ್ ಜಿಲ್ಲೆಯ ಹುಲಸೂರು ತಾಲೂಕಿನ ಬೇಲೂರು ಗ್ರಾಮದ ಬಳಿ ಇಂದು ಶನಿವಾರ ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಜರುಗಿದೆ. ಹುಲಸೂರು ತಾಲೂಕಿನ ಗಡಿ ಗೌಂಡಗಾಂವ್ ಗ್ರಾಮದಿಂದ ಮುಖ್ಯ ರಸ್ತೆಯ ಮಾರ್ಗವಾಗಿ ಬೇಲೂರು ಗ್ರಾಮದ ಮೂಲಕ ಬಸವಕಲ್ಯಾಣ ನಗರಕ್ಕೆ ವಾಹನದಲ್ಲಿ 2 ಜಾನುವಾರುಗಳನ್ನು ಅಕ್ರಮವಾಗಿ ಸಾಗಾಟ ಮಾಡಲಾಗುತ್ತಿದೆ ಎನ್ನುವ ಖಚಿತ ಮಾಹಿತಿ ಮೇರೆಗೆ ಬೇಲೂರು ಗ್ರಾಮದ ಬಳಿ ವಾಹನವನ್ನು ತಡೆದ ಬಜರಂಗ್ ದಳದ ಕಾರ್ಯಕರ್ತರು ವಾಹನದಲ್ಲಿ ಯಾವುದೇ ದಾಖಲೆಗಳನ್ನು ಇಲ್ಲದೆ ಸಾಗಿಸುತ್ತಿದ್ದ 2 ಜಾನುವಾರುಗಳನ್ನು ಹುಲಸೂರು ಠಾಣೆ ಪೊಲೀಸರಿಗೆ ಒಪ್ಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಯುವಕರು ವಾಹನವನ್ನು ತಡೆಯುತ್ತಿದ್ದಂತೆ ವಾಹನದ ಮಾಲೀಕ ಹಾಗೂ ಯುವಕರ ಮಧ್ಯೆ ಕೆಲಕಾಲ ವಾಗ್ವಾದ ಜರುಗಿದು ಕೂಡಲೇ ಯುವಕರು ಸ್ಥಳೀಯ ಶಾಸಕ ಶರಣು ಸಲಗರ್ ಅವರನ್ನು ಮೊಬೈಲ್ ಮೂಲಕ ಸಂಪರ್ಕಿಸಿ ಮಾಹಿತಿ ನೀಡಿದ್ದಾರೆ. ತಕ್ಷಣ ಶಾಸಕರು ಹುಲಸೂರು ಠಾಣೆ ಪಿಎಸ್ಐ ಶಿವಪ್ಪ ಮೇಟಿ ಅವರಿಗೆ ಕರೆ ಮಾಡಿ ಮಾಹಿತಿ ನೀಡಿದ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಆಗಮಿಸಿದ ಹುಲಸೂರು ಠಾಣೆ ಪಿಎಸ್ಐ ಶಿವಪ್ಪ ಮೇಟಿ ಅವರು ಅಕ್ರಮವಾಗಿ ಯಾವುದೇ ದಾಖಲೆಗಳು ಇಲ್ಲದೆ ಸಾಗಿಸುತ್ತಿದ್ದ 2 ಜಾನುವಾರುಗಳನ್ನು ತಮ್ಮ ವಶಕ್ಕೆ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ವಶಕ್ಕೆ ಪಡೆದಿರುವ ಈ 2 ಜಾನುವಾರುಗಳನ್ನು ಹುಲಸೂರು ಪಟ್ಟಣದ ಪಶು ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ನೀಡಿ ಚಾಂಗ್ಲೇರದ ಗೋಶಾಲೆಗೆ ಕಳಿಸಲು ಅಗತ್ಯ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಮಾಧ್ಯಮದ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಬಜರಂಗ್ ದಳದ ಕಾರ್ಯಕರ್ತರು ಬಕ್ರೀದ್ ಹಬ್ಬದ ನಿಮಿತ್ತ ಬಲಿಗಾಗಿ ಜಾನುವಾರುಗಳನ್ನು ಸಾಗಿಸುತ್ತಿದ್ದಾರೆ ಎನ್ನುವ ಮಾಹಿತಿ ಮೇರೆಗೆ ವಾಹನವನ್ನು ತಡೆದು ಪೊಲೀಸರಿಗೆ ಒಪ್ಪಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಬಜರಂಗ್ ದಳದ ಕಾರ್ಯಕರ್ತರಾದ ಆಕಾಶ್ ಬಿದ್ಮನೆ, ಪ್ರದೀಪ್ ಕವಳೆ, ಸಿದ್ದು ಪಾಟೀಲ್, ಮಲ್ಲಿಕಾರ್ಜುನ್ ಬರ್ಗಲೆ, ರೇವಣಸಿದ್ದ ಬರ್ಗಲೆ ಹಾಗೂ ಬಜರಂಗ್ ದಳದ ಹುಲಸೂರು ತಾಲೂಕು ಘಟಕದ ಅಧ್ಯಕ್ಷ ಚಂದ್ರಶೇಖರ್ ಮಂಗಾ ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು. मैं बात करने के बाद तुम कौन सा ट्रैक्टर पूरा चलने देना, वो कौन सा ट्रैक्टर है उनको बात कराओ, लेके जाओ, वो ट्रैक्टर भी देखता है. ಇವತ್ತು ಹೆಂಗಿರ್ತಾರ ಜನ ಸುಟ್ಟಿ ಅದ ಹಬ್ಬದಿಂದ ಯಾವ್ದು ಗೌರ್ಮೆಂಟ್ ಎಲ್ಲ ಬಂದಿರ್ತದ. छुट्टी ಹಾಫ್ ಡೇ ಅಲ್ಲಣ್ಣ ಇವತ್ತು ಗೌರ್ಮೆಂಟ್ ಹಾಲಿಡೇ. ಇಲ್ಲ ಡಾಕ್ಟರ್ ಬರಲ್ಲ ನೋಡ ಹಬ್ಬದ್ರಿ ನಾ ಬರ್ಲಿ ಗೊತ್ತಾ ಬರ್ಲಂದ್ರೆ ನೀವು ಒಳಕಣ ಡಾಕ್ಟರ್ಗಳಿಗೆ ಇದು ಇರಲ್ಲ ಬಾರ್ ಬೋಲೆ तो सुनना ये खाली नंबर करो यार, नंबर दो, मैं किधर भी लेके जाते हमारे घर को लेके जाते, वो क्या करते खाली तुम बात करो, बोले हम तुमको हाँ करो, नंबर दो नहीं तो हम करते. हाँ रुको रुको PSI आ रहा है बाद में लेके जाओ. लेटर है इधर से लेके आ रहा लेटर है, पंचायत का लेटर है, NC है, कुछ तो दो. इधर परचेज किया क्या किया तुम्हारे पास बनती उधर. हाँ वो गौशाला को जाता अभी, गौशाला को जाते. किधर लेटर किधर है, खरीदी करे सो लेटर किधर है, किधर जा रहा है वो तो बताओ. वो PSI के पास कंप्लेंट के बाद लेके आओ. मैं क्या बोल रहा हूँ, तुम 10 दिन के बाद दे, तुम 10 दिन के बाद दियो. तुम गौशाला को जाता कर तुम ले जा रहे हो तो तुम किधर से लेके आ रहे हो जी, डॉक्टर का है. मैं क्या बोल रहा हूँ, जानवर किसका है जी, दवाखाने का नंबर दो, बोले जानवर किसका है, इनका किधर से लेके आ रहे हैं. इनका गाँव है, उसका भैया इनका गाँव गड़ी गोड़ को गए डॉक्टर को बात करें, नंबर 5 मिनट रुको ना, अंदर अगर तुम्हारे पास लेकर रखो तुम वैसा कुछ भी नहीं है, दवाखाने को बताओ रखो.
ಅವ್ರು ಇದು ಹೊರಿ ಯಾರ್ದು ಇಲ್ಲಿ ಬಿಚ್ಚಬೇಡಿ ಬೀಳ್ತಾವ ನಾವು ಹಳ್ಳು ಇಳಿಸ್ ಹಳ್ಳು ಇಳಿಸ್ ಡಾಕ್ಟರ್ ನಂಬರ್ ಕೊಡಲತ್ತೆ ನಾವು ನಂಬರ್ ಟ್ರ್ಯಾಕ್ಟರ್ ಹನಾನಿಲ್ಲ ಡಾಕ್ಟರ್ ನಂಬರ್ ಅದಕ್ಕೆ ಆರಾಮಿಲ್ಲ ಸ್ವಲ್ಪ ಡಾಕ್ಟರ್ ನಂಬರ್ ಕೊಡಲಿ ನಾವು ಮಾತಾಡ್ತೇವೆ ಇದ್ರಿ ಸರ್ ಬಿಸಿಲತ್ತ ಅಂತ ಇದು ಮಾಡಿದ್ರಿ ಹೇಳೋ ಅಣ್ಣ ನೋಡ್ರಿ ನೀವು ಈ ಗಾಡಿ ಎಲ್ಲರ ಸೈಡಿಗೆ ಹಚ್ಚಿ ದನ ಇಳಿಸು ಅಂದ್ರ ಜಗಳ ಆಯ್ತು ಅವನಿ ಇರೋ ನೋಡಿದಲ್ಲ ನೀ ಮಾಡ ಬಂದ್ರಿ ಅಂತ ತಮ್ಮಂದ್ರೆ ಗಾಡಿ ಇಲ್ಲಿಂದ ಹೋಗಲ್ಲ ಅವು ಸೈಡಿಗೆ ಮಾಡ್ಕೋರಿ ಮತ್ತೆ ಖಾಲಿ ಡಾಕ್ಟರ್ ನಂಬರ್ ಕೊಡು ನಾವು ಕಳಿಸ್ತೇನೆ ನಿಂಗೆ ಡಾಕ್ಟರ್ ನಂಬರ್ ಹಾ ಡಾಕ್ಟರ್ ನಂಬರ್ ಕೊಡು ನೀ ನಮಗೆ ಏನು ಹೆಚ್ಚಿ ಬೇಡ ಹಚ್ಚಿರಲ್ಲ ಸರ್ ಓ ಅಣ್ಣ ಹಚ್ಚಿರಲ್ಲ ಸರ್ ಸರಿ ಹಚ್ಚಿರಲ್ಲ ಹಚ್ಚಾರ ಕನ್ನಡ ಸರ್ಕಾರ गाँव में रहता है ऑटो किधर तो करा इधर साइड में करो जो ऐसा नहीं उतरता भैया झगड़े की बात नहीं मने कड़े नंबर दो अभी लेके जाओ बोल रहे तुमको समझ में आ रहा है ना हम तुम्हारे नंबर दो अभी लेके जाओ ಅದೇ ನಾವು ಇಳಿಸ್ಕೊಂಡು ಹೋಯ್ತೇವ ಮತ್ತ आप लीगली डॉक्यूमेंट्स नहीं है आपके पास ದಿಕ್ಕಾವ್ ತಪ್ಪಿರ चोरी करके लेके जा सकते ತೋರಿಸ್ರಿ पता क्या पंचायत ತೋರಿಸ್ರಿ उसका क्या कुछ ये कर रहा तू दिमाग खराब ये भैया ಗಾಡಿ ಎಲ್ಲರ ಮಣ್ಣಿನ ಬಲ ಹೆಂಟಿ ಬಲ ತಿಪ್ಪಿ ಬಲ ಸೈಡಿಗೆ ಅವು ಇಳಿಸ್ರಿ ಕೆಳಗಾಯ್ತನ ದನಗಳು ಇಳಿಸು ಗೋಸರ PS ಅಂತರ ಕಳಿಸ हिस्ट्री बताओ हिस्ट्री व्हाट्सएप पे डाल बोलो तुम्हारा वो कितने बार कर रहे हो ಊರಿ ಅರ್ಧ ಅವನಿಗೆ ಗೊತ್ತಿಲ್ಲ ಅರ್ಧ ಪೂರ ಪ್ಯಾಕ್ ಮಾಡ್ಕೊಂಡೆ ನಡೆದ್ರಿ ಅವ್ರು ಪೂರ ಪ್ಯಾಕ್ ಮಾಡಿಬೇಕು ಆರಾಮಿಲ್ಲ ಅಂತ ಬೆಳಗಿನ ಜಾವ 11 ಗಂಟೆಗೆ ಈ ತರ ಅಕ್ರಮವಾಗಿ ಕ್ಲೋಸ್ ಕಂಡೀಷನ್ ಅಲ್ಲಿ ಈ ಎರಡು ಹೊರಿಗಳನ್ನ ತಗೊಂಡು ಹೋಗ್ತಾ ಇರ್ತಾರೆ ಮುಸ್ಲಿಮ್ರು ಹೇಳಿದ್ರೆ ನಮ್ಮ ಮೇಲೇನೆ ಬಂದಿರ್ತಾರೆ. ಹಾಗಾಗಿ ನಾವು MLA ಶರಣು ಸಲಗರ್ ಅವರಿಗೆ ಫೋನ್ ಮಾಡಿದ್ವಿ. ಅವರು ಒಳ್ಳೆ ರೀತಿಯಿಂದ ಸ್ಪಂದನೆ ಮಾಡಿ PSI ಸರ್ ಅವರಿಗೆ ಕಾಲ್ ಮಾಡಿದ್ರು. ಅದರಂತೆ ಇವು 3 ಡೇಸ್ ಅವ್ರ ಹತ್ರ ಇಟ್ಕೊಂಡು PSI ಅವರ ಹತ್ರ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಮಾಡಿಕೊಂಡು ನೆಕ್ಸ್ಟ್ 3 ಡೇಸಲ್ಲಿ ಯಾರು ಕೊಟ್ಟಿದ್ದಾರೋ ಆ ರೈತರಿಗೆ ಒಪ್ಪಿಸುವಂಥ ಕೆಲಸ ಮಾಡ್ತೀವಿ. ಇಲ್ದಿದ್ರೆ ಗೋಶಾಲೆಗೆ ಕಳಿಸುವಂತ ಗೋಶಾಲೆಗೆ ಕಳಿಸ್ತೀವಿ ಅಂತ ನಮಗೆಲ್ಲ ಭರವಸೆ ನೀಡಿದ್ದಾರೆ PSI ಸರ್. ಅದರಂತೆ ಶರಣು ಸಲಗರ್ ಅವರು ಕರೆ ನೀಡಿದ್ರು. ಈ ರೀತಿ ಯಾವುದೇ ರೀತಿಯಿಂದ ಅಕ್ರಮವಾಗಿ ಹೋಗ್ತಾ ಇದ್ರೆ ಅದನ್ನು ತಡೆದು ಈ ಹಿಂಸೆಯನ್ನು ತಡೀರಿ, ಈ ಬಕ್ರೀದ್ ನಿಮಿತ್ತ ಅವರು ಏನು ಮಾಡ್ತಾ ಇದ್ದಾರೆ ಅದರಂತೆ ಅವ್ರಿಗೂ ಕೂಡ ನಾವು 24 hours ಯಾವತ್ತೇ 24/7 ನಾವು ಅವ್ರಿಗೂ ಒಳ್ಳೆ ರೀತಿಯಿಂದ ಸಪೋರ್ಟ್ ಮಾಡ್ತೀವಿ. ಇಂಥ ಒಳ್ಳೆಯ ಕಾರ್ಯದಲ್ಲಿ ನಾವು ಕೈ ಜೋಡಿಸ್ತೀವಿ ಅಂತ ಇದ್ರ ಮುಖಾಂತರ ತಿಳಿಸ್ತೀವಿ ಶಾಸಕರು.